ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 77. ಐಶ್ವರ್ಯ ದಿಯಾಳನ್ನು ತನ್ನ ಜೊತೆ ಮನೆಗೆ ಕರೆದೊಯ್ದಳು. ಡಾಕ್ಟರ್ ಅಭಿಲಾಷ್ಗೂ ಮಕ್ಕಳಂದರೆ ತುಂಬ ಇಷ್ಟ. ಮಗುವಿನ ಜೊತೆ ಆಟವಾಡಿದರು. ಆದರೆ ದಿಯಾ ಒಂದೇ ಸಮನೆ ಅಳುತ್ತಿದ್ದಳು. ದಿಶಾ ಎಷ್ಟೋ ತಪ್ಪುಗಳನ್ನು ಮಾಡಿದ್ದಾಳೆ. ಆದರೆ ದಿಯಾಗೆ ತೋರಿದ ಪ್ರೀತಿ ವಾತ್ಸಲ್ಯ ಕಪಟವಾಗಿರಲಿಲ್ಲ. ಹೆತ್ತ ತಾಯಿ ಅಲ್ಲದೇ ಇದ್ದರೂ ತುಂಬ ಪ್ರೀತಿಯಿಂದ ದಿಯಾಳನ್ನು ನೋಡಿಕೊಂಡಿದ್ದಳು. ದಿಶಾ ಕೆಟ್ಟವಳಲ್ಲ, ಆದರೆ ಅವಳಿಗೆ ಚೇತು ಮೇಲಿದ್ದ ಹುಚ್ಚು ಪ್ರೀತಿ, ಅವನನ್ನು ಪಡೆಯಲೇಬೇಕು ಎಂಬ ಕೆಟ್ಟ ಹಠ ಅವಳನ್ನು ಈ ಥರ ಮಾಡಲು ಪ್ರೇರೇಪಿಸಿತು. ಚೇತು ಕೂಡ ಅಷ್ಟೇ. ತನ್ನ ಮಗುವಲ್ಲ ಎಂದು ತಿಳಿದಿದ್ದರೂ ದಿಯಾಳಿಗೆ ತಂದೆ ಪ್ರೀತಿಯನ್ನು ಧಾರೆ ಎರೆದಿದ್ದ. ಇಬ್ಬರ ಸಾಮೀಪ್ಯವಿಲ್ಲದೆ ದಿಯಾ ಅಳುತ್ತಿದ್ದಳು. ಚೇತುವಿಗೂ 2 ವರ್ಷ ತನ್ನ ಜೊತೆ ಇದ್ದ ಆ ಮಗುವನ್ನು ಬಿಟ್ಟಿರಲು ಕಷ್ಟ ಎನಿಸಿ ಅದಾಗಲೇ ಮೈಸೂರಿನ ದಾರಿ ಹಿಡಿದಿದ್ದ. ಮಗುವನ್ನು ಸಂಭಾಳಿಸಲು ಐಶ್ವರ್ಯ ಪರದಾಡುವಾಗ ಮನೆಯ ಕರೆಗಂಟೆಯ ಸದ್ದಾಯಿತು. ಡಾಕ್ಟರ್ ಅಭಿಲಾಷ್ ಬಾಗಿಲು ತೆರೆದಾಗ ಅವರ ಮುಂದೆ ಚೇತು ನಿಂತಿದ್ದ. ನೀವು ಬಂದದ್ದೊಳ್ಳೆದಾಯಿತು, ಒಳಗೆ ಬನ್ನಿ. ಮಗು ಐಶು ಹತ್ರ ಇದ್ದಾಳೆ. ಮುಂದೆ ಸಮನೆ ಅಳುತ್ತಿದ್ದಳು. ನಮ್ಮ ಯಾರ ಮಾತನ್ನು ಕೇಳ್ತಿಲ್ಲ ಎಂದಾಗ ಚೇತು ಐಶ್ವರ್ಯ ಬಳಿಗೆ ಹೋಗಿ ಮಗುವನ್ನು ಎತ್ತಿಕೊಂಡ. ಚೇತುವನ್ನು ಕಂಡಂತೆ ಮಗುವಿನ ಮುಖ ಅರಳಿತು. ಪಪ್ಪ ಎಂದಳು ತೊದಲು ನುಡಿಯಲ್ಲಿ. ಚೇತು ಮಗುವನ್ನು ಮುದ್ದಿಸತೊಡಗಿದ. ದಿಶಾ ಜೊತೆ ಇದ್ದು ಅವಳನ್ನೇ ಅಮ್ಮ ಅಂದ್ಕೊಂಡಿದ್ದಾಳೆ. ಅವಳಿಲ್ಲದೆ ಮಗು ಅಳ್ತಿದ್ದಾಳೆ ಎಂದಳು ಐಶ್ವರ್ಯ. ಪರವಾಗಿಲ್ಲ, ಇನ್ಮುಂದೆ ರೂಢಿಯಾಗುತ್ತೆ. ಇನ್ಮುಂದೆ ಅವಳಿಗೆ ಅಪ್ಪ ಅಮ್ಮ ಎಲ್ಲ ನಾನೇ. ಈ 3 ವರ್ಷಗಳಲ್ಲಿ ನಿಮ್ಮ ಜೀವನದಲ್ಲಿ ಏನೇನೋ ನಡೆದು ಹೋಯಿತು. ಕೆಟ್ಟ ಘಟನೆಗಳನ್ನು ಮರೆತು ಬಿಡಿ. ನೀವೇ ಬರ್ತಾಳೆ ಅನ್ನುವ ನಿಮ್ಮ ನಂಬಿಕೆ ನಿಜವಾಗಲಿ ಎಂದು ಡಾಕ್ಟರ್ ಅಭಿಲಾಷ್ ಹೇಳಿದಾಗ ಚೇತು ತಲೆಯಾಡಿಸಿದವನು ಇಬ್ಬರಿಗೂ ಹೇಳಿ ತನ್ನ ಮನೆಗೆ ಹೊರಟ. ದಿಯಾ ಅಮ್ಮ ಅಮ್ಮ ಎಂದು ಅಳುತ್ತಾ ಇದ್ದಳು. ಚೇತು ತನ್ನ ಬಳಿ ಇದ್ದ ನೀವಿಯ ಫೋಟೋ ತೋರಿಸಿದವನೇ ಇವಳೇ ನಿನ್ನ ಅಮ್ಮ ಎಂದ. ಆಫೀಸ್ನಲ್ಲಿ ಅದಾಗಲೇ ಆವಣಿ ಜೊತೆ ಆಟವಾಡಿದ್ದವಳು ನೀವಿ ಫೋಟೋ ನೋಡಿ ಆವಣಿ ಎಂದುಕೊಂಡು ನಕ್ಕಳು. ಮೊದಲು ಅವಳದೇ ಭಾಷೆಯಲ್ಲಿ ಅಮ್ಮ ಅಲ್ಲ ಎಂದು ನೀವಿ ಫೋಟೋ ನೋಡಿ ಹೇಳುತ್ತಿದ್ದವಳು ಮತ್ತೆ ಅಮ್ಮ ಎಂದು ಒಪ್ಪಿಕೊಂಡಿದ್ದಳು. ಚೇತು ಮನಸ್ಸಲ್ಲಿ ನೀವಿ ಸ್ಥಾನ ಯಾವತ್ತೂ ಶಾಶ್ವತ. ಅದಕ್ಕಾಗಿಯೇ ಮಗುವಿಗೆ ಅವಳ ಫೋಟೋ ತೋರಿಸಿ ಅಮ್ಮ ಎಂದು ಹೇಳಿದ್ದ. ಯಾವಾಗಲೂ ದಿಶಾ ಜೊತೆ ಮಲಗುತ್ತಿದ್ದವಳು ಅವಳ ನೆನಪಾಗಿ ಅತ್ತಾಗ ಮಗುವನ್ನು ತನ್ನ ಎದೆಯಲ್ಲಿ ಮಲಗಿಸಿದ. ಮರುದಿನ ಆಫೀಸಿಗೆ ಹೋದಾಗ ಮಗುವನ್ನು ಜೊತೆಯಲ್ಲೇ ಕರೆದೊಯ್ದ. ಮನೆಯಲ್ಲಿ ಬೇರೆ ಯಾರೂ ಇಲ್ಲದೇ ಇರುವುದರಿಂದ ಅವನಿಗೆ ಬೇರೆ ದಾರಿ ಇರಲಿಲ್ಲ. ಆಫೀಸಿಗೆ ಹೋದಾಗ ಅಲ್ಲಿ ಎಲ್ಲರೂ ಮೀಡಿಯಾ ಮೂಲಕ ತಿಳಿದುಕೊಂಡ ವಿಷಯದ ಬಗ್ಗೆ ಚರ್ಚಿಸುತ್ತಿದ್ದರು. ಚೇತುವಿನ ಸಿಡುಕು ಮುಖದ ಪರಿಚಯ ಇದ್ದವರು ಅವನಿಗೆ ಹಾಗೆ ಆಗಬೇಕು ಅಂದುಕೊಂಡರೆ ಪ್ಯೂನ್ ರಾಮುರವರು ಹಾಗೂ ಚೇತು ಬಗ್ಗೆ ತಿಳಿದಿರುವ ಕೆಲವು ಸ್ಟಾಫ್ಗಳು ಮಾತ್ರ ತಮ್ಮ ಬಾಸ್ಗೆ ಹೀಗಾಗಬಾರ್ದಿತ್ತು ಅಂದುಕೊಂಡರು. ದಿಯಾಳನ್ನು ತನ್ನ ಕ್ಯಾಬಿನೊಳಗಡೆ ಕರೆದೊಯ್ದ. ಅವಳನ್ನು ಕೆಳಗೆ ಕೂರಿಸಿ ಅವಳಿಗೆ ಆಟಿಕೆಗಳನ್ನು ನೀಡಿ ತನ್ನ ಕೆಲಸದ ಕಡೆಗೆ ಗಮನ ಹರಿಸಿದ. ಚಿಕ್ಕ ಮಕ್ಕಳು ಕುಳಿತಲ್ಲೇ ಕುಳಿತುಕೊಳ್ಳುವರೆ? ಖಂಡಿತ ಇಲ್ಲ. ದಿಯಾ ಸ್ವಲ್ಪ ಹೊತ್ತು ಆಟಿಕೆಗಳ ಜೊತೆ ಆಟವಾಡಿದಳು. ತದನಂತರ ಪುಟ್ಟ ಪುಟ್ಟ ಹೆಜ್ಜೆಯನ್ನಿಡುತ್ತಾ ಅಲ್ಲೇ ಇದ್ದ ಸೋಫಾದ ಬಳಿ ಹೋದವಳು ಸೋಫಾದ ಮೇಲೆ ಏರಲು ಪ್ರಯತ್ನಿಸಿ ಸೋತು ಬೀಳುವವಳಿದ್ದಳು. ಸರಿಯಾದ ಸಮಯಕ್ಕೆ ಆವಣಿ ಬಂದು ಅವಳನ್ನು ಎತ್ತಿಕೊಂಡಳು. ಚೇತು ತನ್ನ ಕೆಲಸದಲ್ಲಿ ತಲ್ಲೀನನಾಗಿದ್ದುದರಿಂದ ಅವನಿಗೆ ಯಾವುದೂ ತಿಳಿಯಲಿಲ್ಲ. ಆವಣಿಗೆ ಕೋಪ ಬಂದು ಫೈಲನ್ನು ಟೇಬಲ್ ಮೇಲೆ ಕುಕ್ಕಿದಾಗ ಚೇತು ಅವಳ ಕಡೆಗೆ ನೋಡಿದ. ಕೋಪದಿಂದ ಮುಖ ಕೆಂಪಾಗಿತ್ತು. ಮಗು ಅವಳ ಕೈಯಲ್ಲಿತ್ತು. ವಾಟ್ ಈಸ್ ದಿಸ್ ಎಂದು ಅವನು ಕೋಪದಲ್ಲಿ ಕೇಳಿದಾಗ ನನಗೆ ನಿಮ್ಮ ವಿಷಯ ಎಲ್ಲ ಮೀಡಿಯಾ ಮೂಲಕ ತಿಳಿಯಿತು ಸರ್. ನಿಮ್ಗೆ ಅನ್ಯಾಯ ಆಗಿದೆ ನಿಜ. ಆದರೆ ಆ ಪುಟ್ಟ ಕಂದ ನಿಮ್ಗೇನು ಅನ್ಯಾಯ ಮಾಡಿತ್ತು? ಯಾಕೆ ಹೀಗೆ ಮಗು ಬಗ್ಗೆ ನಿರ್ಲಕ್ಷ್ಯ ತೋರಿಸ್ತಿದ್ದೀರಾ? ಒಂದು ವೇಳೆ ನಾನು ಬರೋದು 1 ನಿಮಿಷ ತಡವಾಗಿದ್ರು ಮಗು ಕೆಳಗೆ ಬೀಳ್ತಿದ್ಲು. ನಿಮಗೆ ಇಷ್ಟ ಇಲ್ಲ ಅಂದರೆ ಮಗುವನ್ನು ಅನಾಥಾಶ್ರಮಕ್ಕೆ ಅಥವಾ ಮಗುವಿಗಾಗಿ ಹಂಬಲಿಸುವ ಎಷ್ಟೋ ಜನರಿದ್ದಾರೆ, ಅವರಿಗೆ ಕೊಟ್ಟುಬಿಡಿ.
ಅವಳ ಮಾತುಗಳನ್ನು ಕೇಳಿದವ ತಕ್ಷಣ ಮಗುವನ್ನು ಎತ್ತಿಕೊಂಡು ಅದನ್ನು ಮುದ್ದಿಸಿ ತನ್ನ ಎದೆಗೊರಗಿಸಿ, ಸಾರಿ ಕಂದ, ಪಪ್ಪನನ್ನು ಕ್ಷಮಿಸಿಬಿಡು. ನೀನು ನನ್ನ ಮಗಳು, ನಾನು ಯಾರಿಗೂ ನಿನ್ನನ್ನು ಬಿಟ್ಕೊಡಲ್ಲ ಎಂದಾಗ ತನ್ನ ಮಗು ಅಲ್ಲದಿದ್ದರೂ ಈ ಮಗುವನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿದ್ದಾರೆ ಎಂದು ಮನಸ್ಸಲ್ಲೇ ಅಂದುಕೊಂಡವಳು, ಸಾರಿ ಸರ್, ನಿಮಗೆ ನೋವು ಮಾಡುವ ಉದ್ದೇಶ ನನಗಿರಲಿಲ್ಲ. ಏನೋ ಮಗುವಿಗೇನಾದರೂ ಆಗಿದ್ದಿದ್ರೆ ಎಂಬ ಆತಂಕದಲ್ಲಿ ಹಾಗಂದೆ ಅಷ್ಟೆ ಎಂದು ಅಲ್ಲಿಂದ ಹೋಗುವಾಗ ದಿಯಾ ಅಮ್ಮ ಅಮ್ಮ ಎಂದು ತನ್ನನ್ನು ಎತ್ತಿಕೋ ಎಂದು ಕೈ ಮುಂದೆ ಮಾಡಿ ಅತ್ತಳು. ಮಗು ತನ್ನನ್ನು ಅಮ್ಮ ಎಂದು ಯಾಕೆ ಕರೆಯಿತು ಎಂದು ತಿಳಿಯದೆ ಚೇತು ಮುಖ ನೋಡಿದಾಗ ತನ್ನ ಪರ್ಸಿನಲ್ಲಿದ್ದ ನಿವಿಯ ಫೋಟೋವನ್ನು ತೋರಿಸಿ, ನನ್ನ ಹೆಂಡತಿ ಕಾನ್ವಿ ಸತ್ತೋತ್ ವರ್ಮಾ, ನೋಡೋಕೆ ನನ್ನ ಥರನೇ ಇದ್ದಾರೆ. ಹೌದು, ಐಶ್ವರ್ಯ ನೀವಿ ಇಬ್ಬರು ಚಿಕ್ಕ ವಯಸ್ಸಿನಿಂದಲೂ ಬೆಸ್ಟ್ ಫ್ರೆಂಡ್ಸ್. ನಿಮ್ಮನ್ನು ನೋಡಿ ನೀವಿ ಅಂದ್ಕೊಂಡು ಅವತ್ತು ಆ ರೀತಿ ಸಲುಗೆಯಿಂದ ಮಾತನಾಡಿಸಿದ್ಲು. ನೀವಿ ಕಾನ್ವಿಯನ್ನು ನೀವಿ ಅಂತಲೇ ಕರೆಯೋದು. ನೀವಿ ಫೋಟೋ ತೋರಿಸಿ ದಿಯಾಗೆ ಅಮ್ಮ ಅಂತ ಹೇಳಿದ್ದೆ. ಮೋಸ್ಟ್ಲಿ ನೀವು ಅವಳ ಥರನೇ ಇರೋದ್ರಿಂದ ನಿಮ್ಮನ್ನು ಅವಳ ಅಮ್ಮ ಅಂದ್ಕೊಂಡ್ಬಿಟ್ಟಿದ್ದಾಳೆ. ಐ ಆಮ್ ಸಾರಿ. ಇಟ್ಸ್ ಓಕೆ ಸರ್ ಎಂದು ಮಗುವನ್ನು ಎತ್ತಿಕೊಂಡು ಹೋದಳು. ದಿಯಾ ತನಗೆ ತನ್ನ ಅಮ್ಮ ಸಿಕ್ಕಿದ್ಲು ಅಂತ ಖುಷಿಪಟ್ಲು. ಆವಣಿ ಆಫೀಸಿಗೆ ಬಂದ ದಿನದಿಂದ ಅಮರ್ ಅನ್ನುವ ಒಬ್ಬ ಸ್ಟಾಫ್ ಅವಳ ಹಿಂದೆ ಬಿದ್ದಿದ್ದ. ಅವಳನ್ನು ಒಂಥರ ನೋಡುವುದು, ವಿಚಿತ್ರವಾಗಿ ನಗುವುದು ಮಾಡುತ್ತಿದ್ದ. ಅವಳು ಅವನಿಗೆ ಸರಿಯಾಗಿ ಬೈದು ಕಳಿಸಿದ್ದಳು. ಆದರೆ ಅವನ 2 ಕಣ್ಗಳು ಯಾವಾಗಲೂ ಅವಳ ಹಿಂದೆಯೇ ಸುತ್ತುತ್ತಿದ್ದವು. ಇತ್ತೀಚೆಗೆ ಬಾಸ್ ಕ್ಯಾಬಿನ್ ಹತ್ರ ಹೋಗೋದು ಜಾಸ್ತಿ ಆಗ್ತಿದೆ. ಬಾಸ್ನ ಬುಟ್ಟಿಗೆ ಹಾಕೋದಕ್ಕೆ ಮಗುವನ್ನು ಗಾಳವಾಗಿ ಬಳಸ್ತಿದ್ದೀಯಾ ಎಂದು ಅವನು ವ್ಯಂಗ್ಯವಾಗಿ ನುಡಿದು ನಕ್ಕಾಗ, ನಿನ್ನಂಥ ಚೀಪ್ ಮೆಂಟಾಲಿಟಿ ನನಗಿಲ್ಲ, ಹೋಗಿ ನಿನ್ನ ಕೆಲಸ ನೋಡ್ಕೊ. ನಿನ್ನಂಥ ಎಷ್ಟು ಹುಡುಗಿಯರನ್ನು ನಾವು ನೋಡಿಲ್ಲ. ಶ್ರೀಮಂತ ಹುಡುಗರನ್ನು ಟಾರ್ಗೆಟ್ ಮಾಡಿ ಮ್ಯಾಕ್ಸಿಮಮ್ ಯೂಸ್ ಮಾಡೋದು ನಿಮ್ಮಂಥವರಿಗೆ ರೂಢಿಯಾಗೋಗಿದೆ. ಮೈಂಡ್ ಯುವರ್ ಟಂಗ್. ನಾಲ್ಗೆ ಇದೆ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡಬೇಡ ಎಂದು ತೋರು ಬೆರಳು ತೋರಿಸಿ ನುಡಿದಾಗ ಅವಳ ಬೆರಳನ್ನು ಹಿಡಿದು ತಿರುಗಿಸಿ, ಏನೇ ಮಾಡ್ತೀಯಾ, ನಿನಗೆ ಬೇಕಾದಷ್ಟು ಹಣ ನಾನು ಕೊಡ್ತೀನಿ, ನನ್ನ ಜೊತೆ ಇದ್ಬಿಡು, ಇಬ್ಬರು ಜಾಲಿ ಮಾಡೋಣ ಎಂದು ಕೆಟ್ಟದಾಗಿ ನುಡಿದಾಗ ಕೋಪಗೊಂಡವಳು ಅವನ ಕೆನ್ನೆಗೆ ಸರಿಯಾಗಿ ಬಾರಿಸಿದಳು. ಚೇತು CCTV ಕ್ಯಾಮರಾದ ಮೂಲಕ ಎಲ್ಲವನ್ನೂ ನೋಡುತ್ತಿದ್ದವ ಅವರಿಬ್ಬರ ಮುಂದೆ ಬಂದು ನಿಂತ. ಅಮರ್, ಯು ಆರ್ ಡಿಸ್ಮಿಸ್ಡ್. ನಿನ್ನಂಥವರ ಅವಶ್ಯಕತೆ ನಮ್ಮ ಆಫೀಸ್ಗೆ ಇಲ್ಲ ಎಂದ. ಅವನು ಬುಸುಗುಟ್ಟುತ್ತಲೇ ಅಲ್ಲಿಂದ ಹೋದ. ಥ್ಯಾಂಕ್ ಯು ಸರ್, ತುಂಬ ದಿನಗಳಿಂದ ಇರಿಟೇಟ್ ಮಾಡ್ತಿದ್ದ. ಅವನನ್ನು ಡಿಸ್ಮಿಸ್ ಮಾಡಿದ್ದು ಒಳ್ಳೆಯದಾಯಿತು. ಅದು ನನ್ನ ಕರ್ತವ್ಯ ಎಂದವನು ದಿಯಾಳನ್ನು ಎತ್ತಿಕೊಂಡು ಹೊರಟೇ ಬಿಟ್ಟ. ಚೇತುವಿಗೆ ದಿಯಾಳನ್ನು ತನ್ನ ಜೊತೆ ಆಫೀಸಿಗೆ ಕರೆತಂದರೆ ಕೆಲಸದ ಕಡೆಗೆ ಗಮನ ಹರಿಸಲು ಕಷ್ಟವಾಗುತ್ತಿತ್ತು. ಅದಕ್ಕಾಗಿಯೇ ಸರಿತಾರವರನ್ನು ಮೈಸೂರಿಗೆ ಬರಲು ಹೇಳಿದ್ದ. ಅವರಿಗೆ ಸಂತೋಷವಾಗಿತ್ತಾದರೂ ತಾನು ಇಲ್ಲದಿದ್ದರೆ ಮನೆಯವರಿಗೆ ಯಾರು ಅಡಿಗೆ ಮಾಡುತ್ತಾರೆ ಎಂಬ ಚಿಂತೆ ಕಾಡತೊಡಗಿತು. ಹೆಂಗಸರು ಯಾವಾಗಲೂ ಹಾಗೆಯೇ, ಎಲ್ಲಿಗೆ ಹೋಗುವುದಾದರೂ ಮೊದಲು ಮನೆಯ ಬಗ್ಗೆ ಯೋಚನೆ ಮಾಡುತ್ತಾರೆ. ಮನೆಯಲ್ಲಿ ಯಾರಿಗೂ ಊಟಕ್ಕೆ ತೊಂದರೆ ಆಗಬಾರ್ದು. ತಾವು ಇಲ್ಲದಿದ್ದರೆ ಅವರಿಗೆ ಯಾರು ಅಡಿಗೆ ಮಾಡಿಕೊಡುತ್ತಾರೆ, ಯಾರು ಊಟ ಬಡಿಸುತ್ತಾರೆ ಎಂಬ ಚಿಂತೆ ಸದಾ ಅವರನ್ನು ಕಾಡುತ್ತಿರುತ್ತದೆ. ಸಾಕ್ಷಿ ಈಗ ಮೀರಾ ಜೊತೆಗೆ ಉಪನ್ಯಾಸಕಿಯಾಗಿ ಕೆಲಸ ಮಾಡತೊಡಗಿದ ನಂತರ ಅವಳ ಸ್ವಭಾವದಲ್ಲಿ ತುಂಬ ಬದಲಾವಣೆಯಾಗಿತ್ತು. ಅಲ್ಪ ಸ್ವಲ್ಪ ಅಡುಗೆ ಮಾಡಲು ಅವಳಿಗೂ ಬರುತ್ತಿತ್ತು. ಅಮ್ಮ, ನಿನ್ನ ಅಣ್ಣನ ಜೊತೆ ಇರು, ಅಪ್ಪ ಹಾಗೂ ಅಜ್ಜಿ ತಾತನನ್ನು ನಾನು ನೋಡ್ಕೊಳ್ತೀನಿ, ನೀನೇನು ಚಿಂತೆ ಮಾಡಬೇಡ ಎಂದು ಭರವಸೆ ನೀಡಿದಾಗ ಸರಿತಾರವರಿಗೆ ನೆಮ್ಮದಿ ಅನಿಸಿತು. ಅವರು ಮೈಸೂರಿಗೆ ಹೊರಡಲು ಅನುವಾದರು. ಚೇತು ಆವಣಿಗೆ ನಿವಿಯ ಫೋಟೋ ತೋರಿಸಿದಾಗಿನಿಂದ ಅವಳು ನಿವಿ ಬಗ್ಗೆ ಚಿಂತಿಸತೊಡಗಿದಳು. ಏನು ಯೋಚನೆ ಮಾಡ್ತಿದ್ಯಾ ಮಗಳೇ ಎಂದು ಮುರುಗೇಶನ್ರವರು ಪ್ರಶ್ನಿಸಿದಾಗ, ಅಪ್ಪ, ಇವತ್ತು ಆಫೀಸ್ನಲ್ಲಿ ಬಾಸ್ ಜೊತೆ ಅವರ ಮಗಳು ಬಂದಿದ್ದಳು. ನಾವು ನಿನ್ನೆ ನ್ಯೂಸ್ನಲ್ಲಿ ನೋಡಿದ್ವಲ್ಲ, ಬಾಸ್ ನಿಜವಾದ ಹೆಂಡತಿಯನ್ನು ಕೊಲೆ ಮಾಡಿಸಿ ಅವರ ನೆನಪು ಉಳಿಸಿ ಅವರ ಹೆಂಡತಿ ಎಂದು ನಂಬಿಸಿ ಮೋಸ ಮಾಡಿದ್ಲು ದಿಶಾ. ತನ್ನ ಮಗು ಅಲ್ಲದೇ ಇದ್ದರೂ
ಬಾಸ್ ಆ ಮಗುವನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಮಗು ನನ್ನನ್ನು ನೋಡಿ ಅಮ್ಮ ಅಂದಿತು. ಆಮೇಲೆ ಗೊತ್ತಾಗಿತ್ತು ಬಾಸ್ ಹೆಂಡತಿ ನೋಡೋಕೆ ನನ್ನ ಹಾಗೆ ಇದ್ರು ಅಂತ. ಹೌದಾ? ಪ್ರಪಂಚದಲ್ಲಿ ಒಬ್ಬರ ಹಾಗೆ 7 ಜನ ಇದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ನೀನ್ಯಾಕೆ ಚಿಂತೆ ಮಾಡ್ತಿದ್ಯಾ? ಅಪ್ಪ, ನನಗೆ ಯಾಕೋ ಅವರ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಅನಿಸ್ತಿದೆ. ಯಾಕೆ ಮಗಳೇ? ಯಾಕೋ ಗೊತ್ತಿಲ್ಲ. ಅವರ ಬಗ್ಗೆ ತಿಳಿದುಕೊಂಡ ಮೇಲೆ ನನ್ನಿನ್ನೇನಾದರೂ ಮಾಡೋಕ್ಕಾದರೆ? ಅದು ಯಾರೋ ಐಶ್ವರ್ಯ ಅಂದಿಯಲ್ವಾ, ಅವಳ ಹತ್ರ ಕೇಳಿ ನೋಡು. ಥ್ಯಾಂಕ್ಸ್ ಪಾ. ಮರುದಿನ ಬೆಳಗ್ಗೆ ಸರಿತಾರವರು ಚೇತು ಮನೆಗೆ ಬಂದರು. ದಿಯಾ ಹಾಲ್ನಲ್ಲಿ ಕುಳಿತು ಆಟವಾಡುತ್ತಿದ್ದಳು. ಅಲ್ಲೆಲೆ ದಿಯಾ ಪುಟ್ಟ ಎಂದು ಅವಳನ್ನು ಎತ್ತಿಕೊಂಡರು ಸರಿತಾರವರು. ಚೇತು ಅಡುಗೆ ಕೋಣೆಯಲ್ಲಿ ದಿಯಾಗಾಗಿ ಹಾಲು ಕಾಯಿಸುತ್ತಿದ್ದ. ಚೇತು, ನೀನು ಈ ಕಡೆ ಬಾ, ನಾನು ಮಾಡ್ತೀನಿ. ಬೇಡಮ್ಮ, ನಾನು ಮಾಡ್ತೀನಿ ಎಂದು ಹಾಲು ಉಕ್ಕಿ ಮೇಲೆ ಬಂದಾಗ ಗ್ಯಾಸ್ ಆಫ್ ಮಾಡಿದ. ನಾನು ಬೇಗ ಬ್ರೇಕ್ಫಾಸ್ಟ್ ತಯಾರು ಮಾಡ್ತೀನಿ, ನೀನು ಹೋಗಿ ಫ್ರೆಶ್ ಆಗಿಬಿಟ್ಟು ಬಾ. ಓಕೆ. ಚೇತು ಫ್ರೆಶ್ ಆಗಿ ಬಂದಾಗ ಸರಿತಾರವರು ತಿಂಡಿ ತಯಾರು ಮಾಡಿದರು. ಅವನು ಅದನ್ನು ತಿಂದು ಆಫೀಸಿಗೆ ಹೊರಡುವಾಗ ದಿಯಾ ತಾನು ಬರುತ್ತೇನೆ ಎಂದು 2 ಕೈ ಮುಂದಕ್ಕೆ ಚಾಚಿದಾಗ, ಪಪ್ಪ ಬೇಗ ಬರ್ತೀನಿ, ನೀನು ಅಜ್ಜಿ ಜೊತೆ ಇರು ಆಯಿತಾ, ಜಾಣ ಮರಿ ಅಲ್ವಾ ಎಂದು ಹೇಳಿ ಹೊರಟ. ದಿಯಾ ಅಮ್ಮ ಅಮ್ಮ ಎಂದು ಅಳುತ್ತಿದ್ದಳು. ಸರಿತಾರವರು ಅವಳಿಗೆ ಸಮಾಧಾನ ಮಾಡಿ ಹಾಲಿಗೆ ಸಿರ್ಲಿಕ್ ಬೆರೆಸಿಕೊಟ್ಟರು. ಮುಂದುವರಿಯುವುದು